ಯಡಿಯೂರಪ್ಪರನ್ನ ಸಿಎಂ ಮಾಡುವುದು ಬ್ರಿಗೇಡ್ ಉದ್ದೇಶ ಅಲ್ಲ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ಗೆ ಇಂತಹ ಗುರಿ ಇಲ್ಲವೇ ಇಲ್ಲ ಅಂತ ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ನಿಲುವಿನಲ್ಲಿ ಬದಲಾವಣೆ ಮಾಡಿಕೊಳ್ಳಲಾಗಿದೆ. ಮೊದಲು ಬಿಎಸ್ವೈರನ್ನ ಸಿಎಂ ಮಾಡುವ ಉದ್ದೇಶ ಇತ್ತು. ನನಗೆ ಬ್ರಿಗೇಡ್ ಬೆಂಬಲ ಬೇಡ, ಜನರು ನನ್ನನ್ನು ಸಿಎಂ ಮಾಡ್ತಾರೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಹೀಗಾಗಿ ಮಠಾಧೀಶರ ಸಲಹೆಯಂತೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಬೆಂಬಲ ನೀಡಲ್ಲ, ಯಾವುದೇ ಕಾರಣಕ್ಕೂ ಬ್ರಿಗೇಡ್ ರಾಜಕೀಯ ಪಕ್ಷವಾಗಲ್ಲ ಎಂದಿದ್ದಾರೆ. ಇಲ್ಲ, ಈ ಬ್ರಿಗೇಡ್ ಉದ್ದೇಶ ಯಾರು ನಿಜಕ್ಕೂ ದಲಿತರಿಗೆ, ಹಿಂದುಳಿದವರಿಗೆ, ಶೋಷಿತ ವರ್ಗದವರಿಗೆ ನ್ಯಾಯ ಕೊಡುತ್ತೆ ಅಂತ ಅನ್ಸುತ್ತೆ ಅವ್ರಿಗೆ ಬೆಂಬಲ ಕೊಡಬಹುದು. ಸರ್, ಈಗ ದೇಶ ರಕ್ಷಣೆ, ಧರ್ಮ ರಕ್ಷಣೆ, ಶೋಷಿತರಿಗಾಗಿರೋಂಥ ಅನ್ಯಾಯ ನೀವೇ ನಂಬ್ಕೊಂಡಿರ್ತ ಭಾರತೀಯ ಜನತಾ ಪಕ್ಷಗಳಿಂದ ಈ ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ವಾ? ಯಾಕೆ ನೀವು ಇನ್ನೊಂದು ಪರ್ಯಾಯ ಮಾಡಿ? ಇಲ್ಲ ನೋಡಿ, ಅದಕ್ಕೆ ಹೇಳ್ತಿರೋದು. ಈಗ ಪರ್ಯಾಯ ಪ್ರಶ್ನೆ ಇಲ್ಲಿ ಉದ್ಭವ ಆಗಲ್ಲ. ಭಾರತೀಯ ಜನತಾ ಪಾರ್ಟಿ ಅಂತಿದ್ದಂಗೆ ಅದಕ್ಕೊಂದು ಬ್ಯಾನರ್ ಇದೆ, BJP ಅದಕ್ಕೊಂದು ಧ್ವಜ ಇದೆ. ಅದ್ರ ಕೆಳಗೆ ಮಠಾಧಿಪತಿಗಳು ಬರೋಕ್ಕಾಗತ್ತಾ? ಈ ಸರ್ಕಾರಿ ನೌಕರರುಗಳು ಬರೋಕ್ಕಾಗತ್ತಾ? ಅನೇಕ ಸಂಘಗಳು, ಜಾತಿ ಸಂಘಗಳು, ಕುರುಬರ ಸಂಘ ಇರ್ಬೋದು ಅಥವಾ ಅಂಬಿಗರ ಚೌಡೆಯ ಸಂಘದವ್ರು ಇರ್ಬೋದು, ಇಡೀ ಜಿಲ್ಲಾ ಸಮಿತಿಯವರನ್ನೇ ಬ್ರಿಗೇಡ್ ಜೊತೆ ಬರ್ತಾ ಇದ್ದಾರೆ. ಅವ್ರು ನೇರ BJP ಜೊತೆ ಹೋಗಲ್ಲ. ಅವರೆಲ್ರಿಗೂ ಆಸೆ ಏನಿದೆ, ದಲಿತರದು, ಹಿಂದುಳಿದವರಿಗೆ ನ್ಯಾಯ ಸಿಗಬೇಕು ಅಂತ. ಯಾರು ಹೇಳಿದಂಗೆ ಅಂತ? ಭಾರತೀಯ ಜನತಾ ಪಾರ್ಟಿಯ ಹನಿ ಹನಿ ರಕ್ತನೂ ಕೂಡ ನಮ್ಮ ಮೈಯಲ್ಲಿದೆ. ಇದ್ರಲ್ಲಿ ಯಾವುದೇ ಕಾರಣಕ್ಕೂ ದೂರ ಹೋಗುತ್ತೆ. BJP ಜೊತೆ ಇರ್ತೀರಿ, ಯಡಿಯೂರಪ್ಪ ಜೊತೆ ಇಲ್ಲ. ನೋ ಯಡಿಯೂರಪ್ಪನ ನಮ್ಮ ನಾಯಕರೇ. ಇದರಲ್ಲಿ ಈಶ್ವರಪ್ಪ ಒಬ್ಬ ವ್ಯಕ್ತಿ, ಬ್ರಿಗೇಡ್ ಒಂದು ಸಂಸ್ಥೆ. ವ್ಯಕ್ತಿಯಾಗಿ ಭಾರತೀಯ ಜನತಾ ಪಾರ್ಟಿ ಜೊತೆ ಇದ್ದೇ ಇದ್ದೇನೆ. ನಮ್ಮ